ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನಸಿನ ಪುಟಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ಕನಸು ಯಾಕೆ ಬರುತ್ತೆ? ಎಷ್ಟೋ ಜನರಿಗೆ ಏನೇನೋ ಕನಸುಗಳಿರುತ್ತೆ. ಕನಸು ಅಂದರೆ ನಾವು ಮಲ್ಕೊಂಡಿರ್ತೀವಿ, ಆ ಒಂದು ಜಾಗದಲ್ಲಿ ನಮ್ಮ ಯಾವುದೋ ಹಳೆ ಕಾಲದ ಮನೆ ಇರುತ್ತೆ, ಆ ಮನೆಗಳು ನಮಗೆ ಜ್ಞಾಪಕ ಬರುತ್ತೆ. ಅಥವಾ ನಾವು ಯಾವುದೋ ಒಂದು ರಿಲೇಷನ್ ಮನೆಗೆ ಹೋಗಿರ್ತೀವಿ, ಯಾವತ್ತೋ ಒಂದು ದಿನ ಅಪರೂಪಕ್ಕೆ ಹೋಗಿರ್ತೀವಿ, ಅದು ಒಂದು ಕನಸಿನಲ್ಲಿ ಬರುತ್ತೆ. ನಾವು ಎಲ್ಲೋ ಒಂದು ಧರ್ಮಸ್ಥಳದಲ್ಲಿರ್ತೀವಿ, ಇಮಿಡಿಯೇಟಾಗಿ ನಮ್ಮೂರಲ್ಲಿ ಇರ್ತೀವಿ, ಇಮಿಡಿಯೇಟಾಗಿ ಧರ್ಮಸ್ಥಳಕ್ಕೆ ಹೋಗ್ಬಿಡ್ತೀವಿ, ಹಾಗೆ ಬೆಂಗಳೂರಿಗೆ ಬಂದುಬಿಡ್ತೀವಿ. ಹೇಳೋಕ್ಕಾಗಲ್ಲ. ಈ ಕನಸುಗಳು ಅಗೋಚರವಾಗಿರ್ತವೆ. ನಮ್ಮ ಕನಸುಗಳು ಹೇಗಿರುತ್ತೆ ಅಂದರೂ, ನಾವು ಬೆಳಗ್ಗೆ ಎದ್ದು ಈ ಥರ ಕನಸು ಬಂದಿತ್ತು ಅಂತ ನಮ್ಗೆ ಯಾರಿಗೂ ಹೇಳ್ಕೊಳೋದಕ್ಕೂ ಆಗೋದಿಲ್ಲ. ಅದು ನೆನಪಿನಲ್ಲಿ ಸಹ ಇರೋದು ಕಷ್ಟನೇ, ಮತ್ತು ಅದು ಸ್ವಲ್ಪ ಅಸ್ಪಷ್ಟವಾಗಿರುತ್ತೆ ಅಂತ ಹೇಳ್ಬೋದು. ಕನಸು ಬಗ್ಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಕನಸಿದೆ ಅಂದರೆ, ನಾನು ಕನಸಿನ ಪುಟಗಳು ಅಂತ ಚಾನಲ್ ಹೆಸರು ಇಟ್ಟಿರೋದಕ್ಕೆ ಒಂದು ಕನಸಿನ ಟಿಪ್ಸು, ಆಮೇಲೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಕನಸಿರುತ್ತೆ ಅನ್ನೋದು ಕೂಡ ಒಂದು ಸ್ವಲ್ಪ ಲೈಟಾಗಿ ಹೇಳ್ತೀನಿ. ಕೆಲವರಿಗೆ ನಾವೇನೋ ಕೆಲಸ ಮಾಡಿ ಸಂಪಾದನೆ ಮಾಡಿ ತುಂಬ ಚೆನ್ನಾಗಿರಬೇಕು ಅಂತ ಕನಸಿರುತ್ತೆ. ಇನ್ನು ಕೆಲವರಿಗೆ ನಾವು ಏನೋ ಕೆಲಸ ಮಾಡ್ತಿದ್ರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು ಅಂತ ಕನಸಿರುತ್ತೆ. ಇನ್ನು ಕೆಲವರು ಆಲೋಚನೆ ಯಾವುದೇ ರೀತಿ ಇರುತ್ತೆ. ಕಾರ್ ತಗೊಬೇಕು, ಬೈಕ್ ತಗೊಬೇಕು, ನಾವು ತುಂಬ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಮನೆ ಕಟ್ಟಬೇಕು ಅಂತ ಕೆಲವ್ರ ಕನಸು. ಇನ್ನು ಕೆಲವರಿಗೆ ಅಕ್ಕಪಕ್ಕ ಮನೆಗಳು, ಅಕ್ಕಪಕ್ಕ ತೋಟ ಜಮೀನುಗಳವ್ರಿಗೆ ಕಿರುಕು ಕೊಡಬೇಕು ಅಂತ ಕನಸಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕನಸಿರುತ್ತೆ. ಆದರೆ ಎಲ್ಲರಿಗೂ ಒಳ್ಳೆಯ ರೀತಿ ಕನಸೇ ಇರುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಆ ಥರ ಕೆಟ್ಟ ಆಲೋಚನೆ ಕೆಟ್ಟ ರೀತಿಯ ಕನಸಿರೋರಿಗೆ ಆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅಂಥವ್ರಿಗೆ ಒಳ್ಳೆ ಬುದ್ಧಿ ಬಂದ ಮೇಲೆ ಇಡೀ ಸಮಾಜ ಚೆನ್ನಾಗಿರುತ್ತೆ, ನೆಮ್ಮದಿ ಆಗಿರುತ್ತೆ ಅಂತ ಅನಿಸುತ್ತೆ. ನೋಡಿ ಸ್ನೇಹಿತರೆ, ನಾನು ಕನಸಿನ ಪುಟಗಳು ಅಂತ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ 1 ವರ್ಷ ಆಯಿತು. ಈಗ ಒಂದು ತಮ್ಮ ಸ್ನೇಹಿತರು ನನ್ನ ಒಂದು ಕೆಲವು ಕಂಟೆಂಟ್ಸ್ಗಳನ್ನ ಇಷ್ಟಪಟ್ಟಿದ್ದರಿಂದ 100ಕ್ಕೂ ಹೆಚ್ಚು, ಅಂದರೆ 106 ಅಂತ ಇಟ್ಟಿದ್ದೀನಿ ಕನಸಿನ ಪುಟಗಳು. ಅಂದರೆ ಕನಸು ಒಂದಲ್ಲ 100 ಅಲ್ಲ, ಸಾವಿರಾರು ಇರ್ತವೆ. ಅದರ ಎಷ್ಟೋ ಒಂದು ಕನಸುಗಳನ್ನ ನೆನೆಸು ಮಾಡ್ಕೋಬೇಕು ಅಂತ ಕೆಲವರು, ಎಷ್ಟೋ ಜನ ತಮ್ಮ ಕನಸುಗಳಾಗಿ ಇಟ್ಕೊಂಡು ತಾವು ಇದೇನೋ ಅತೃಪ್ತಿಯಿಂದ ಹೋಗ್ಬಿಡ್ತಾರೆ. ನಮ್ಮ ಕನಸುಗಳು ಏನೇ ಇರಲಿ, ನಾವು ನಮ್ಮ ಈ ಮುಖಾಂತರ ಮಾಡಬೇಕು ಅಂತ ನಾನು ಕನಸಿನ ಪುಟಗಳು ಚಾನಲ್ ಮಾಡಿರೋದು. ನೋಡಿ ಸ್ನೇಹಿತರೆ, ನಾನು ಇಷ್ಟು ದಿನ ಹಾಡುಗಳು ಹೇಳ್ಕೊಂಡು ನನಗೆ ಸುಮಾರು ಹಾಡುಗಳು ಹೇಳಬೇಕು ಅಂತ ತುಂಬ ಇಷ್ಟ ಇದೆ. ಆದರೆ ಕೆಲವೊಂದು ಹಾಡುಗಳು ಹೇಳ್ತಾಯಿದ್ದೀನಿ, ಆದರೆ ಈಗ ಕಾಪಿ ರೈಟ್ ಬರ್ತಾಯಿದೆ. ಆದರೆ ಇನ್ನು ಮುಂದೆ ನಮ್ಮ ಕನಸುಗಳು ಏನಿದೆ, ನನ್ನ ಮಾನಸಿಕವಾಗಿ ಏನೇನು ಆತ್ಮಸ್ಥೈರ್ಯಗಳು, ನನ್ನ ಅನುಭವಗಳನ್ನು ಎಲ್ಲ ಸೇರಿಸಿ ಈ ಕನಸಿನ ಪುಟಗಳಲ್ಲಿ ಪ್ರಚಲಿತಗೊಳಿಸ್ತೀನಿ, ಮನೋರಂಜನೆಯನ್ನು ಕೊಡ್ತೀನಿ. ನಮ್ಮ ಇಂದಿನ ಮಕ್ಕಳಿಗೂ ಆಗಲು ನಮ್ಮ ಈಗಿನ ಸಮಾಜಕ್ಕೂ ಏನಾದರೂ ನನಗೆ ಗೊತ್ತಿರೋ ಒಂದು ಸಂದೇಶಗಳನ್ನು ಕೊಡ್ತೀನಿ ಅಂತ ಹೇಳ್ತಾ, ಇನ್ನು ಮೇಲೆ ನೋಡಿ ಸ್ನೇಹಿತರೆ, ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತೆ. ಏನಪ್ಪ ಅಂದರೆ, ನಾವು ರೈತರಾಗಿದ್ಕೊಂಡು ನೋಡಿ ತೊಂಡೆಕಾಯಿ ಹಾಕಿದ್ದೀವಿ, ತರಕಾರಿ ಕೀಳಬೇಕು. ರೈತರು ಅಂದಮೇಲೆ ಯಾವುದೋ ಒಂದು ಯಾರಾದರೂ ಒಂದು ಕೆಲಸಕ್ಕೆ ಹೋದರೆ ಅವ್ರಿಗೆ ಇಂಥ ದಿನ ಅಂತ ರಜೆ ಇರುತ್ತೆ, ಹಾಗೂ ರಜಾ ಹಾಕ್ಬೋದು ಕೂಡ. ನಮಗೆ ಅಂದರೆ ರೈತರಿಗೆ ರಜಾ ಅನ್ನೋದೇ ಇರೋದಿಲ್ಲ. ಅಂದರೆ ನಾವು ಬಿಡುವು ಮಾಡ್ಕೊಬೇಕಷ್ಟೇ. ಕಳೆ ಕೀಳೋದಾಗಲಿ, ಔಷಧಿ ಹೊಡೆಯೋದಾಗಲಿ, ತರಕಾರಿ ಕೀಳೋದಾಗಲಿ, ಹಾಗೂ ಇನ್ನೂ ಏನೇನೋ ಇದ್ದೇ ಇರುತ್ತೆ. ಹಾಗಾಗಿ ನಾವು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ಕಷ್ಟ. ಅದನ್ನೆಲ್ಲ ಮಾಡಿಕೊಂಡು ನಮ್ಮ ರೈತರ ಕೆಲಸ ಮಾಡಿಕೊಂಡು ಕೂಡ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂದರೆ, ಅದು ಸ್ವಲ್ಪ ನಾನು ಇನ್ನು ಬಿಡುವಿನ ಟೈಮಲ್ಲಿ ತುಂಬ ಎಫರ್ಟ್ ಆಗ್ತಾಯಿದ್ದೀನಿ. ಇದಕ್ಕೋಸ್ಕರ ನನ್ನ ಕನಸಿನ ಪುಟಗಳು ಅಂದರೆ ಕೇವಲ ನನ್ನ ಕನಸುಗಳನ್ನ ಮಾತ್ರ ಬಿಡಬೇಕು ಅಂತೇನೂ ಅಲ್ಲ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಈಗಿನ ಪೀಳಿಗೆಗೆ ಒಳ್ಳೆಯದಾಗಬೇಕು, ಅವ್ರಿಗೆ ಏನೇನು ಸಂದೇಶ ಕೊಡಬೇಕು, ಏನೇನು ಮೆಸೇಜ್ ಕೊಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ.
ಆದರೆ ಇಷ್ಟು ದಿನಗಳಲ್ಲಿ ಹಾಡುಗಳು ಹೇಳ್ಕೊಂಡು ಕಾಲ ಕಳೆದೆ. ಕೆಲವರು ಎಷ್ಟೋ ಜನ ಅದಕ್ಕೆ ಲೈಕು ಮಾಡಿದ್ದಾರೆ, ತುಂಬ ಒಳ್ಳೆಯದು ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮೇಲೆ ನಾನೇ ಸ್ವತಃ ಬರೆದಿರ್ತಕ್ಕಂಥ ಹಾಡುಗಳು ಉತ್ತಮವಾದ ಅದರಲ್ಲೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋಂಥ, ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರ ತಿಳಿಸ್ಕೊಳ್ಳೋಂಥ ಒಂದು ಕಥೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು ಹೇಳ್ತೀನಿ. ಇನ್ನು ಮೇಲೆ ಈ ವಿಡಿಯೋ ನಾನು ಏನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂದರೆ, ಇಷ್ಟು ದಿನ ಹಾಡುಗಳು ಹೇಳ್ಕೊಂಡು ಏನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನು ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಒಂದು ಈಗ ಏನು ಮಾಡಿದ್ರು ಲೆಜೆಂಡರಿ ಮ್ಯಾಟ್ರ್ಗಳು ಇನ್ನು ಮೇಲೆ ನನಗೆ ನೂರಾರು ಒಂದು ವಿಶೇಷವಾದ ವೈಚಿತ್ರ್ಯಗಳುಳ್ಳ ಒಂದು ಆಕರ್ಷಣೀಯ ಸ್ಟೋರಿಗಳು ನನ್ನ ತಲೆಯಲ್ಲಿ ಓಡ್ತಾ ಇದ್ದಾವೆ. ಅವುಗಳನ್ನ ಕ್ರಿಯೇಟ್ ಮಾಡಬೇಕು, ತಮ್ಮಲ್ಲಿ ಪಡಿಸ್ಬೇಕು, ತಮ್ಮಲ್ಲಿ ಮನೋರಂಜನೆಗೊಳಿಸಬೇಕು. ಹಾಗೂ ಈ ಕನಸಿನ ಪುಟಗಳು ಮುಖಾಂತರ ನನ್ನ ಕನಸಿನ ಜೊತೆಗೆ ಸಮಾಜಕ್ಕೂ ಏನು ಕೊಡಬೇಕು, ಒಂದು ಒಳ್ಳೆಯ ಸಂದೇಶ ಅಂತ ನನ್ನ ಮನಸ್ಸಿನಲ್ಲಿ ಮೂಡಿದೆ. ಅದಕ್ಕಾಗಿ ಇಷ್ಟು ದಿನ ಹಾಡುಗಳು ಹೇಳಿರೋದು ಜೊತೆಯಲ್ಲಿ ಇನ್ನು ಮೇಲೆ ಒಳ್ಳೆಯ ವಿಚಾರಗಳು ಹೇಳ್ತೀನಿ ಅಂತ ಹೇಳ್ತಾ, ಅದಕ್ಕೆ ಮೊದಲು ಒಂದು ಜನರಲ್ಲಾಗಿ ತಮ್ಮಲ್ಲಿ ಮಾತಾಡೋಣ, ತಮ್ಮ ವಿಶ್ವಾಸ ಗಳಿಸ್ಕೊಳ್ಳೋಣ. ಯಾರು ಇನ್ನೂ ಈ ಕನಸಿನ ಪುಟಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ತಮ್ಮ ಸ್ನೇಹಿತರು ಏನಿದ್ರಿ, ಹಿರಿಯರು ಕಿರಿಯರು ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ನೋಡಲಿ. ಹಿಂಗೂ ನನ್ನ ಮನಸ್ಸಿನಲ್ಲಿ ಸಾವಿರಾರು ಹಾಡುಗಳು ಹೇಳಬೇಕು ಅಂತ ಅನಿಸಿದೆ. ಮಹಾನ್ ವ್ಯಕ್ತಿಗಳ ಹಾಡುಗಳು, ಆದರೆ ಅವರು ಭಕ್ತಿ ಗಾಯಕರು ನೋಡ್ತಾ ಇದ್ದರೆ ಭಕ್ತಿ ಭಾವ ಮೂಡ್ತದೆ. ಇಂಥವ್ರ ಹಾಡಲೇಬೇಕು ಅಂತ ನನಗನ್ಸುತ್ತೆ. ಆದರೆ ಇಲ್ಲೇನಪ್ಪ ಅಂದರೆ, ನನಗೆ ಒಂದು ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಓನಾಗಿ. ನಾನು ಯಾಕಂದರೆ ನಾನೇನು ಇನ್ಸ್ಟ್ರೂಮೆಂಟು ಏನೂ ಮಾಡ್ಕೊಂಡಿಲ್ಲ. ನಾನು ಕರೋಕೆ ಹ್ಯಾಪ್ ಆಗಿರ್ಬೋದು ಮತ್ತು ಒಂದು ಸ್ಮೋಲ್ ಹ್ಯಾಪು ಅದರಲ್ಲಿ ಕೂಡ ಹಾಡ್ತೀನಿ. ಹಾಡಿ ಕೂಡ ಅದರಲ್ಲಿ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಒಂದು ಕಾಪಿ ರೈಟ್ ಬಂದುಬಿಡುತ್ತೆ. ಏನೋ ಎಷ್ಟುವರೆಗೂ ಆಗುತ್ತೋ ಅಷ್ಟು ಮಾತ್ರ ಕಾಪಿ ರೈಟು. ಆಮೇಲೆ ಒಂದು ನಮ್ಮ ಲೆಜೆಂಡರಿ ವಿಡಿಯೋಸು ವ್ಯೂಸ್ಗಳು ತುಂಬ ಹೆಚ್ಚಾಗಿ ತಮ್ಮ ಆಶೀರ್ವಾದ, ನಮ್ಮ ಸ್ನೇಹಿತರ ಏನೋ ಒಂದು ನಮಗೆ ಸಹಾಯ ಮುಖಾಂತರ ಸಬ್ಸ್ಕ್ರೈಬ್ಗಳು ಒಂದು ಆದಮೇಲೆ ಈ ಕಾಪಿ ರೈಟ್ನೆಲ್ಲ ಡಿಲೀಟ್ ಮಾಡಿ ನನ್ನದೇ ಆದ ಮುಂದಿನ ದಿನಗಳಲ್ಲಿ ನಾನೇ ಒಂದು ಓನು ಹಾಡುಗಳನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ನಾನೇ ಒಂದು ಮ್ಯೂಸಿಕ್ ಕೊಟ್ಟು ಆಡಬೇಕು ಅಂತ ಮನಸ್ಸಿದೆ. ಅದಕ್ಕೂ ಮೊದಲು ಈ ಲೆಜೆಂಡರಿ ವಿಚಾರಗಳು ಯಾರು ಯಾರು ಮಿಸ್ ಮಾಡದೆ ನೋಡ್ತೀರಾ. ನೋಡಿದ ಮೇಲೆ ಸುಮಾರು ಜನಕ್ಕೆ ಇದನ್ನು ಶೇರ್ ಮಾಡಬೇಕು ಅಂತ ಅನಿಸಲೇಬೇಕು. ಅಷ್ಟೊಂದು ಆಕರ್ಷಣೀಯವಾದ ಒಂದು ವಿಡಿಯೋಗಳು ನಾನು ಕ್ರಿಯೇಟ್ ಮಾಡಬೇಕು ಅಂತಿದ್ದೀನಿ. ಇನ್ನು ಮುಂದಿನ ವಿಡಿಯೋ ಒಂದು ಒಳ್ಳೆಯ ವಿಶೇಷವಾಗಿರುತ್ತೆ, ಒಂದು ಆಕರ್ಷಣೀಯವಾಗಿರುತ್ತೆ, ಒಂದು ತುಂಬ ನೋಡುಗರಿಗೆ ಇನ್ನು ಯಾರ್ಯಾರಿಗೂ ಶೇರ್ ಮಾಡಬೇಕು ಅಂತ ಅನಿಸುತ್ತೆ. ಆ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ತಮ್ಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತಾವೆಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಕನಸಿನ ಪುಟಗಳನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.